ಸನ್ಯಾಸಿ ಇರಲಿ, ಸಂಸಾರಿ ಇರಲಿ, ಅಧಿಕಾರಿ ಇರಲಿ, ನೌಕರ ಇರಲಿ, ಬಡವ ಇರಲಿ, ಶ್ರೀಮಂತ ಇರಲಿ, ಎಲ್ಲರಿಗೂ ಹಣ ಬೇಕು, ಹಣ ಬೇಕು, ಹಣ ಬೇಕು. ಇಲ್ಲೊಬ್ಬ ಸುಭಾಷಿತಕಾರ ಹೇಳ್ತಾನೆ, ಬಹಳ ಅದ್ಭುತವಾಗಿ ಹೇಳ್ತಾನೆ ಅವನು. ಆರೋಗ್ಯಂ ವಿದ್ವತ್ತ ಸಜ್ಜನ ಮೈತ್ರಿ ಮಹಾಕುಲೇ ಜನನಿ ಸ್ವಾಧೀನತಾ ಚ ಪುಂಸ ಐಶ್ವರ್ಯಂ ವಿನಾಪರ್ತಹಿ. ಅವನು ಹೇಳ್ತಾನೆ 6 ಬಹಳ ಪ್ರಮುಖವಾದ ಸಂಪತ್ತನ್ನು ಹೇಳ್ತಾನೆ. ಪ್ರತಿಯೊಬ್ಬರು ಗಳಿಸಲೇಬೇಕಾದಂಥ ಹಣವಲ್ಲದ ಸಂಪತ್ತು. ಹಣವನ್ನೇ ಸಂಪತ್ತು ಅಂತ ತಿಳ್ಕೊಂಡ್ಬಿಟ್ಟಿದೀವಿ ನಾವು. ಅವನು ಹೇಳ್ತಾನೆ ಹಣ ಸಂಪತ್ತಲ್ಲ, ನಿಜವಾಗಿ ಹಣ ಸಂಪತ್ತಲ್ಲ. ಈ 6 ಸಂಪತ್ತುಗಳಿದ್ರೆ, ಹಣವಲ್ಲದ ಸಂಪತ್ತಿದ್ರೆ ಹಣ ಅದ್ರ ಬೆನ್ನತ್ತದ. ಹಣ ಬೇಡ ಅಂತ ಹೇಳೋದಿಲ್ಲ. ಈ 6 ಸಂಪತ್ತನ್ನು ಗಳಿಸ್ರಿ, ಹಣ ಹೇಳದೆ ಕೇಳದೆ ಬೆನ್ನು ಹತ್ತುತ್ತದೆ. ಯಾವ್ಯಾವುದಪ್ಪ ಅದು? ಮೊದಲನೇದಾಗಿ ಆರೋಗ್ಯಂ. ಆರೋಗ್ಯವೇ ಮಹಾಸಂಪತ್ತು, ಆರೋಗ್ಯವೇ ಮಹಾಭಾಗ್ಯ. ಯಾರೊಬ್ಬ ದುಬೈನಲ್ಲಿ ಯಾರೊಬ್ಬ ಮನುಷ್ಯ ಇದ್ನಂತೆ, ಇದನ್ನು ಸತ್ಯದಾನ ಗೊತ್ತಿಲ್ಲ. ಅವನು ಎಷ್ಟು ಶ್ರೀಮಂತ ಇದ್ನಂತೆ ಅಂದರೆ, ನೆಲಕ್ಕೆ ಮತ್ತೆ ಗೋಡೆಗೆ ಚಿನ್ನದ ಟೈಲ್ಸ್ ಹಾಕ್ಸಿದ್ನಂತೆ. ಏನ್ರವ ತಾಯಂದ್ರೆ, ನೀವೆಲ್ಲ ಕಿವಿಗೆ ಒಂದಿಷ್ಟು ಎಷ್ಟು ನೇತಾಕೊಂಡಿರ್ತೀರಿ. ಭಾಳ ಶ್ರೀಮಂತರು ಅಂದ್ರೆ ಒಂದಿಷ್ಟು ಕೈಗೆ ಹಾಕ್ಕೊಂಡಿರ್ತೀರಿ, ಒಂದಿಷ್ಟು ಕೊರಳಲ್ಲಿ ಹಾಕ್ಕೊಂಡಿರ್ತೀರಿ. ಇನ್ನು ಹಳೆಯ ಕಾಲದ ಮುದುಕೆ ಶ್ರೀಮಂತರು ಅದರಂದ್ರೆ ಒಂದು ಡಾಬಗೀವ ಹಾಕ್ಕೊಂಡಿರ್ಬೋದು. ಇಷ್ಟೇ. ಅವನು ನೆಲಕ್ಕೆ ಚಿನ್ನದ ಹಾಸು, ಗೋಡೆಗೆ ಚಿನ್ನದ ತಗಡು. ಆದರೆ ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗೋತ್ತಿಗೆ ಒಂದು 25 ಗುಳಿಗೆ ತಗೋಬೇಕು ಅವನು. ಉಣ್ಣಕ್ಕೆ ಮೊದಲು ಗುಳಿಗೆ, ಉಂಡಾದ್ಮೇಲೂ ಗುಳಿಗೆ, ಮತ್ತು ಉಂಡಿದ್ನೆಲ್ಲ ಖಾಲಿ ಮಾಡೋಕ್ಕೂ ಗುಳಿಗೆ, ಮತ್ತೆ ಹಸಿವಾಗಕ್ಕೆ ಗುಳಿಗೆ, ಗುಳಿಗೆ ಗುಳಿಗೆ ಗುಳಿಗೆ, ಮತ್ತೆ ಇಂಜೆಕ್ಷನ್. ಏನಕ್ಕೆ ಬಂತು ಜೀವನ? ಮಲಗಿದ ಚಿನ್ನದ ತಗಡ ಮೇಲೆ, ಚಿನ್ನದ ತಗಡ ಮೇಲೆ ಎಂತ ಹಾಸಿಗೆ ಹಾಕೊಂಡಿದ್ದಾನೋ, ಆದ್ರೆ ಕಾಲೆತ್ತಕ್ಕೆ ಬರಲ್ಲ, ಕೈ ಎತ್ತಕ್ಕೆ ಬರಲ್ಲ. ಒಬ್ಬ ರೈತ ಇದ್ದಾನೆ, ಬೆಳಗ್ಗೆ 5 ಗಂಟೆಗೆ ಹೊಲಕ್ಕೆ ಹೋಗಿ ಚೆನ್ನಾಗಿ ಗಳೆ ಹೊಡೆದು 8, 9, 10 ಗಂಟೆಗೆ ತಿಂಡಿ ಬರ್ತದೆ, ಚೆನ್ನಾಗಿ ರೊಟ್ಟಿ ತಿಂದು ಮಲ್ಕೊಂತಾನೆ. ಎಲ್ಲಿ ಮಲಗ್ತಾನೆ? ಏನು ಮಂಚದ ಮೇಲೆ, ಬೆಡ್ ಮೇಲೆ, ಗಾದಿ ಮೇಲೆ ಮಲಗ್ತಾನ? ಮರದ ಕೆಳಗೆ ಕೈಯನ್ನೇ ದಿಂಬನ್ನಾಗಿ ಮಾಡಿಕೊಂಡು ಮಣ್ಣು ಹೆಂಟೆ ಮೇಲೆ ಯಾವ್ದಾದ್ರು ಒಂದು ಟವಲ್ ಹಾಸ್ಕೊಂಡು ಮಲ್ಕೊಂತಾನೆ. ಸ್ವರ್ಗದಲ್ಲೂ ಅವನಿಗಂತ ನಿದ್ದೆ ಬರಲ್ಲ, ಅಂತ ನಿದ್ದೆ ಮಾಡ್ತಾನೆ. ನಿದ್ರೆ ಬರಬೇಕಾದ್ರೆ, ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ರೊಕ್ಕದಿಂದ ಆರೋಗ್ಯ ಸಿಗೋದಿಲ್ಲ, ಶ್ರಮ ಇರಬೇಕು. ಅದಕ್ಕೆ ಮೊಟ್ಟ ಮೊದಲನೇ ಭಾಗ್ಯ, ಸೌಭಾಗ್ಯ, ಸಂಪತ್ತು ಯಾವುದಾದ್ರೂ ಇದ್ರೆ ಅದು ಆರೋಗ್ಯ. ಆರೋಗ್ಯಂ. ಗೊತ್ತಾಯ್ತಾ? ಒಬ್ಬ ಆರೋಗ್ಯವಂತ ಇದ್ದಾನೆ, ಆದ್ರೆ ದಡ್ಡ ಇದ್ದಾನೆ. ಈಗ ರೈತರಿಗೆ ಎಷ್ಟೋ ಜನರಿಗೆ ಆರೋಗ್ಯದ ಮಹತ್ವ, ಆರೋಗ್ಯ ಇದೆ ಆದ್ರೆ ಅದರ ಮಹತ್ವನೇ ಗೊತ್ತಿಲ್ಲ ಪಾಪ. ಚಿಂತೆ, ದುಃಖ, ಮೂಢನಂಬಿಕೆ. ಈಗ ದೀಪಾವಳಿ ಹೋಯ್ತಲ್ಲ, ಸಾಲ ಸೋಲ ಮಾಡಿ ಆದ್ರೂ ಪಟಾಕಿ ಹೊಡೆಯೋದು, 5,000, 10,000, 15,000 ಪಟಾಕಿ ಹೊಡೆಯೋದು. ಇದರಿಂದ ಅಜ್ಞಾನ ಕಾರಣವಾಗಿ ದುಃಖಿ ಆಗ್ತಾನೆ ಮನುಷ್ಯ. ಅದಕ್ಕೆ ಬರೀ ಆರೋಗ್ಯ ಇದ್ರೆ ಸಾಕಾಗೋದಿಲ್ಲ, ಆರೋಗ್ಯನ ಜೊತೆಗೆ ವಿದ್ವತ್ತಿರಬೇಕು, ಅಂದ್ರೆ ಜ್ಞಾನಿ ಆಗಿರ್ಬೇಕು, ಜ್ಞಾನ ಇರಬೇಕು, ವಿದ್ವತ್ತಿರಬೇಕು. ವಿದ್ವತ್ತು ಕೂಡ ಒಂದು ಸಂಪತ್ತು. ಈಗ ನಿಮ್ಮೂರಿಗೆ ಬಂದಿದ್ದೀನಲ್ಲ, ನಿಮ್ಮೂರಿಗೆ ಬಂದಿರೋದು ನಾನು ಯಾವ ಸಂಪತ್ತು ತೊಗೊಂಡು ಬಂದೆ? ಏನು ರೊಕ್ಕ ತೊಗೊಂಡು ಬಂದಿಲ್ಲ. ಅಥವಾ ನಿಮಗೆಲ್ಲ ಏನೋ ಹಂಚ್ತೀನಿ, ಬಟ್ಟೆ ಹಂಚ್ತೀನಿ, ಮತ್ತೇನೇನೇನೋ ಹಂಚ್ತಿರ್ತಾರಲ್ಲ, ಅದು ಯಾವುದು ನಮ್ಮಲ್ಲಿಲ್ಲ. ನಿಮಗೆಲ್ರಿಗೂ ಹಂಚೋದಿಷ್ಟೇ ನೆತ್ತಿಯ ಪ್ರಸಾದ. ನೆತ್ತಿಯ ಪ್ರಸಾದ, ಆನಂದದ ಪ್ರಸಾದ. ಇದು ಹೃದಯಕ್ಕೆ ಪ್ರಸಾದ, ನೆತ್ತಿಗೆ ಪ್ರಸಾದ. ಇದು ವಿದ್ವತ್ತು, ಜ್ಞಾನ. ಇದು ಕೂಡ ಒಂದು ಸಂಪತ್ತು. ಆರೋಗ್ಯಂ ವಿದ್ವತ್ತ ಸಜ್ಜನ ಮೈತ್ರಿ. 3ನೇ ಸಂಪತ್ತು ಯಾವುದು? ಸಜ್ಜನ ಮೈತ್ರಿ, ಸಜ್ಜನರ ಸ್ನೇಹ. ಅದು ಕೂಡ ಒಂದು ಸಂಪತ್ತು, ಅದು ಕೂಡ ಒಂದು ಸಂಪತ್ತು. ಬೇಕಾದಷ್ಟಿದೆ. ದುರ್ಜನರ ಜೊತೆ ಸೇರ್ಕೊಂಡ್ಬಿಟ್ರು. ದುರ್ಜನರ ಜೊತೆ ಸೇರ್ಕೊಂಡ್ರೆ ನಮ್ಮ ಇದ್ದಿದ್ದ ಸಂಪತ್ತೆಲ್ಲ ಹಾಳು ಮಾಡಿಸ್ಬಿಡ್ತಾರೆ.
ಇದ್ದಿದ್ದ ಸಂಪತ್ತೆಲ್ಲ ಹಾಳು ಮಾಡಿಬಿಡ್ತಾನೆ. ಅದಕ್ಕೆ ಸಜ್ಜನರ ಸ್ನೇಹ ಇದೆಯಲ್ಲ, ಅದು ಕೂಡ ಒಂದು ಮಹಾ ಸಂಪತ್ತು ಅಂತ ಹೇಳ್ತಾರೆ. ನಮ್ಮ ಆರೋಗ್ಯಕ್ಕೆ, ನಮ್ಮ ವಿದ್ವತ್ತಿಗೆ ಬೆಲೆ ಬರಬೇಕಾದ್ರೆ ಸಜ್ಜನರ ಜೊತೆ ಸೇರ್ಕೋಬೇಕು. ಇವತ್ತು ನಾನು ನಿಮ್ಮ ಜೊತೆ ಸೇರ್ಕೊಂಡಿದ್ದೀನಿ ಅಂತ ಬೆಲೆ. ನೀವು 50 ಜನ ಇರಿ, 100 ಜನ ಇರಿ, 200 ಜನ ಇರಿ, ಅದೇ ಪ್ರಶ್ನೆ ಅಲ್ಲ. ಇದೇ ನಾನು ಇನ್ಯಾರ್ಯಾರ್ದಾರ್ದ ಜೊತೆ ಸೇರ್ಕೊಂಡ್ರೆ ಇದಕ್ಕೆ ಬೆಲೆ ಇಲ್ಲ, ಈ ಶರೀರಕ್ಕೆ ಬೆಲೆ ಇಲ್ಲ, ಈ ಜನ್ಮಕ್ಕೆ ಬೆಲೆ ಇಲ್ಲ. ನಿಮ್ಮಂಥವ್ರ ಜೊತೆ, ಗುರುಗಳ ಜೊತೆ ಇದ್ದೀನಿ ಅಂತ ಬೆಲೆ. ಸಜ್ಜನರ ಮೈತ್ರಿ, ಸಜ್ಜನರ ಸಹವಾಸ, ಸಜ್ಜನರ ಜೊತೆಗೆ ಮಾತುಕತೆ, ಸಜ್ಜನರ ಜೊತೆಗೆ ಇರೋದು ಎಂಥ ಆನಂದ ನೋಡಿ. ಬೆಳಿಗ್ಗೆನೂ ನಿಮ್ಮ ಜೊತೆಗೆ, ಎಲ್ಲರ ಜೊತೆ ಸಜ್ಜನರ ಸಹವಾಸ, ಮತ್ತೆ ಮಧ್ಯಾಹ್ನನೂ ಸಜ್ಜನರ ಸಹವಾಸ, ಪೂಜೆ, ಇಷ್ಟೊತ್ತಿನಲ್ಲಿ ಗುರುಗಳ ಸಹವಾಸ ನೋಡಿ. ಇದು 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 ಬೇಕು. ಇದು ಕೂಡ ಒಂದು ಸಂಪತ್ತು ನೋಡಿ. ನಿಮಗೆ ಸಂಪತ್ತಲ್ಲದ ಸಂಪತ್ತನ್ನು ಕೊಡ್ತೀವಿ ನಾವು ನಿಮಗೆ. ನೀವು ನಮಗೆ ಹಣ ಕೊಡ್ತೀರಿ, ಕಾಣಿಕೆ ರೂಪದಲ್ಲಿ, ಮತ್ತೊಂದು ರೂಪದಲ್ಲಿ ಜೇನುತುಪ್ಪಕ್ಕೆ, ಸ್ಪಿರುಲಿನಕ್ಕೆ, ಪುಸ್ತಕಕ್ಕೆ ಹಣ ಕೊಡ್ತೀರಿ. ನಾವು ನಿಮಗೆ ಕಣ್ಣಿಗೆ ಕಾಣಲಾರದ ಸಂಪತ್ತನ್ನು ಕೊಡ್ತೀವಿ, ಸವೆಯದ ಸಂಪತ್ತನ್ನು ಕೊಡ್ತೀವಿ. ನಿಮ್ಮ ಸಂಪತ್ತು ಮುಗೀತದೆ. ಈಗ ನೀವು ಒಂದು 1000 ರೂಪಾಯಿ ನನಗೆ ಕೊಟ್ರಿ ಅಂದರೆ ನಿಮ್ಮ ಹತ್ರ 1000 ರೂಪಾಯಿ ಕಡಿಮೆ ಆಯ್ತು. ನಿಮ್ಮ ಹತ್ರ 1000 ರೂಪಾಯಿ ಕಡಿಮೆ ಆಯ್ತು, ಮತ್ತೆ ಬರ್ತದೆ ಆ ಮಾತು ಬೇರೆ. ಅದೇ ಈಗ ನಾನು ಕೊಡ್ತಾ ಇದ್ದೀನಿ ನಿಮಗೆ, ಇಷ್ಟೂ ಜನರಿಗೂ ಕೂಡಿಸಿ ಸಂಪತ್ತು ಕೊಡ್ತಾ ಇದ್ದೀನಿ. ಮೊನ್ನೆ ನವಲಗುಂದಕ್ಕೆ ಕೊಟ್ಟು ಬಂದೆ, ಅದಕ್ಕೆ ಮುಂಚೆ ಅಮೀನ್ಗಢಕ್ಕೆ ಕೊಟ್ಟು ಬಂದೆ, ಅದಕ್ಕೆ ಮುಂಚೆ ಕೊಪ್ಪಳಕ್ಕೆ ಕೊಟ್ಟು ಬಂದೆ. ಕೊಡ್ತಾ 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 ಈ ಸಂಪತ್ತು ಜಾಸ್ತಿ ಆಗುತ್ತೆ, ಆ ಸಂಪತ್ತು ಕಡಿಮೆ ಆಗುತ್ತೆ. ಆರೋಗ್ಯವನ್ನು ಗಳಿಸ್ಕೊಂಡಷ್ಟು ಆರೋಗ್ಯದ ಬಗ್ಗೆ ನಿಮಗೆ ಹೇಳಿಕೊಟ್ಟಷ್ಟು ನನ್ನ ಆರೋಗ್ಯನೂ ಚೆನ್ನಾಗಾಗುತ್ತೆ, ನನ್ನ ಆರೋಗ್ಯನೂ ಉತ್ತಮ ಆಗ್ತದೆ. ಸಂಪತ್ತು, ಆರೋಗ್ಯ ಸಂಪತ್ತು. ಮತ್ತೆ ವಿದ್ವತ್ತು ಸಂಪತ್ತು, ಜ್ಞಾನ ಸಂಪತ್ತು, ಶ್ರೇಷ್ಠ ಜನರ ಸಂಪತ್ತು, ಸಜ್ಜನರ ಸಹವಾಸ ಕೂಡ ಒಂದು ಸಂಪತ್ತು. ಅಷ್ಟೇ ಅಲ್ಲ, ಸುಭಾಷಿತಕಾರ ಮುಂದಕ್ಕೆ ಹೇಳ್ತಾನೆ, ಮಹಾಕುಲೆ ಜನನಿ, ಶ್ರೇಷ್ಠಳಾದ ತಾಯಿ, ಸುಸಂಸ್ಕಾರವಂತಳಾದಂತಹ ತಾಯಿ ತಂದೆಗಳು ಸಿಕ್ಕರೆ ಅದು ಜೀವನದ ಬಹಳ ದೊಡ್ಡ ಸಂಪತ್ತು. ತಾಯಿ ತಂದೆಗಳಿಂದನೇ ನಮಗೆ ಸದ್ಗುಣಗಳ ಬಳುವಳಿಯಾಗಿ ಬಂದರೆ, ತಾಯಿ ತಂದೆಗಳಿಂದಲೇ ಯೋಗ ಬಳುವಳಿಯಾಗಿ ಬಂದರೆ, ತಾಯಿ ತಂದೆಗಳಿಂದನೇ ಆರೋಗ್ಯ ಬಳುವಳಿಯಾಗಿ ಬಂದರೆ ಅದರಂಥ ಸೌಭಾಗ್ಯ ಇನ್ಯಾವುದಿದೆ ರೀ. ಆದರೆ ಒಳ್ಳೆ ತಾಯಿ ತಂದೆಗಳನ್ನು ಆಯ್ಕೆ ಮಾಡ್ಕೊಳ್ಳೋದು ನಮ್ಮ ಕೈಯಲ್ಲಿಲ್ಲ, ಅದು ಪರಮಾತ್ಮನ ಕೃಪೆ. ಅಷ್ಟೇ ಅಲ್ಲ, ಅದು ನಮ್ಮ ಕೈಯಲ್ಲಿ ಇದೆ. ನಾವು ಇವತ್ತು ಈಗ ಯೋಗ್ಯರಾದರೆ ನಮಗೆ ಯೋಗ್ಯರಾದ ತಾಯಿ ತಂದೆಗಳು, ಎಷ್ಟೆಷ್ಟರ ಮಟ್ಟಿಗೆ ಯೋಗ್ಯರಾಗಿರ್ತೀವೋ ಅಷ್ಟು ಯೋಗ್ಯರಾದ ತಾಯಿ ತಂದೆಗಳು ನಮಗೆ ಸಿಕ್ಕೇ ಸಿಗ್ತಾರೆ. ಅಂತಹ ಯೋಗ್ಯ ಜನ್ಮ ಬಂದೇ ಬರ್ತದೆ. ನಮ್ಮ ಭಾರತೀಯ ಆಧ್ಯಾತ್ಮಿಕ ಪರಂಪರೆ ಕೊಟ್ಟಿರೋ ಉತ್ತರ. ನಾವು ಎಷ್ಟು ಯೋಗ್ಯರಾಗ್ತೀವೋ, ನಾವು ಎಷ್ಟು ಯೋಗಿಗಳಾಗ್ತೀವೋ, ನಾವು ಎಷ್ಟು ಶಕ್ತಿ ಸಂಪನ್ನರಾಗ್ತೀವೋ ಅಂತಹ ತಾಯಿ ತಂದೆಗಳು ನಮಗೆ ಪ್ರಾಪ್ತರಾಗ್ತಾರೆ, ಅದರಾಗೇನು ಸಂಶಯವಿಲ್ಲ. ಮಹಾಕುಲೆ ಜನನಿ, ಶ್ರೇಷ್ಠಳಾದ ತಾಯಿ ಸಿಕ್ಕರೆ ಆ ತಾಯಿಯ ಗರ್ಭದಲ್ಲಿ ಜನಿಸೋದು ಕೂಡ ಒಂದು ಸಂಪತ್ತು ಅನ್ನುವ ಮಾತನ್ನು ಹೇಳ್ತಾರೆ. ಮಹಾಕುಲೆ ಜನನಿ. ಸ್ವಾಧೀನತಾ, 5ನೇ ಸಂಪತ್ತು. ಸ್ವಾಧೀನತಾ ಅಂದರೆ ಸ್ವತಂತ್ರವಾಗಿ ಇರ್ತಕ್ಕಂಥದ್ದು. ಇನ್ನೊಬ್ಬರ ಭಯ ಇಲ್ಲದೆ, ಇನ್ನೊಬ್ಬರಿಗೆ ಗುಲಾಮರಾಗದೆ, ನಾವು ನಮ್ಮ ಸ್ವಂತ ನಿರ್ಣಯವನ್ನು ತೆಗೆದುಕೊಳ್ಳುವ ಶಕ್ತಿ ಏನಿದೆಯಲ್ಲ ಅದಕ್ಕೆ ಸ್ವಾತಂತ್ರ್ಯ ಅಂತ ಕರೀತಾರೆ. ಸ್ವಾಧೀನತಾ ಅದು ಕೂಡ ಒಂದು ಸಂಪತ್ತು. 1947 ಆಗಸ್ಟ್ 15ಕ್ಕೆ ಮುಂಚೆ ಭಾರತೀಯರಿಗೆ ಈ ಸಂಪತ್ತಿರಲಿಲ್ಲ. ಈ ಸಂಪತ್ತಿರಲಿಲ್ಲ. ರಾಜಕೀಯ ಸ್ವಾತಂತ್ರ್ಯ ಇರಲಿಲ್ಲ, ಸಾಮಾಜಿಕ ಸ್ವಾತಂತ್ರ್ಯ ಇರಲಿಲ್ಲ, ಎಷ್ಟೋ ಸಾರಿ ಕೌಟುಂಬಿಕ ಸ್ವಾತಂತ್ರ್ಯ ಕೂಡ ಇರಲಿಲ್ಲ, ದತ್ತು ಮಕ್ಕಳಿಗೆ ಆಸ್ತಿ ಮಾಡುವ ಹಕ್ಕಿರಲಿಲ್ಲ. ಇಂತಹದ್ದೆಲ್ಲ ಹೋಗ್ಬಿಟ್ಟಿದ್ದು, ಗುಲಾಮರಾಗ್ಬಿಟ್ಟಿದ್ವಿ. ಆ ನಂತರ ನಮಗೆ ಸ್ವಾತಂತ್ರ್ಯ ಬಂತು. ಇದು ಬಹಿರಂಗದ ಸ್ವಾತಂತ್ರ್ಯ. ಆತ್ಮ ಸ್ವಾತಂತ್ರ್ಯ ಅಂತ ಒಂದಿದೆ. ದುರ್ಗುಣಗಳಿಂದ ಬಿಡುಗಡೆ ಮಾಡಿಕೊಂಡ್ರೆ, ದುಶ್ಚಟಗಳಿಂದ ಬಿಡುಗಡೆ ಮಾಡಿಕೊಂಡ್ರೆ, ದುರಭ್ಯಾಸಗಳಿಂದ ನಮ್ಮನ್ನು ನಾವು ಬಿಡಿಸ್ಕೊಂಡ್ರೆ ಅದು ಕೂಡ ಒಂದು ಸ್ವಾತಂತ್ರ್ಯ. ಅದು ಕೂಡ ಒಂದು ಸ್ವಾತಂತ್ರ್ಯ. ಸ್ವಾಧೀನತಾ. ಯಾವುದು ಸಂಪತ್ತು?
ಸ್ವಾತಂತ್ರ್ಯ ಕೂಡ ಒಂದು ಸಂಪತ್ತು. ಬೇಕಾದಷ್ಟು ಐಶ್ವರ್ಯ ಇದೆ, ನಿಮಗೆ ಸ್ವಾತಂತ್ರ್ಯನೇ ಇಲ್ಲದೆ ಹೋದ್ರೆ ಏನು ಮಾಡ್ತೀರಾ? ಬೇಕಾದಷ್ಟು ಆರೋಗ್ಯ ಇದೆ, ನಿಮಗೆ ಸ್ವಾತಂತ್ರ್ಯ ಇಲ್ಲದಿದ್ರೆ ಏನು ಮಾಡ್ತೀರಾ? ವಿದ್ವತ್ತಿದೆ, ಗಾಂಧೀಜಿನ ಟ್ರೈನಿಂದ ಕೆಳಗಡೆ ಇಳಿಸ್ಬಿಟ್ರು ಸ್ವಾತಂತ್ರ್ಯ ಇರಲಾರದಕ್ಕೆ, ಕಪ್ಪು ಜನ ಅಂತ ತಿಳ್ಕೊಂಡು. ಆವಾಗಲೇ ಗಾಂಧೀಜಿಗೆ ಸ್ವಾತಂತ್ರ್ಯ ಹೋರಾಟ ಮಾಡಬೇಕು, ಈ ಗುಲಾಮ ಪದ್ಧತಿಯನ್ನ, ಈ ವರ್ಣ ಭೇದವನ್ನ, ಈ ಜಾತಿ ಭೇದವನ್ನು ತೊಡೆದು ಹಾಕಬೇಕು ಅನ್ನುವಂಥ ಛಲ ಗಾಂಧೀಜಿಯವರಲ್ಲಿ ಹುಟ್ಟಿದ್ದೇ ಆವಾಗ. ಆದ್ದರಿಂದ ನಾವಿಲ್ಲಿ ತಿಳ್ಕೋಬೇಕು, ಸ್ವಾತಂತ್ರ್ಯ ಕೂಡ ಒಂದು ಸಂಪತ್ತು. ಸ್ವಾಧೀನತಾ ಚ ಪುಂಸ. ಪುಂಸ ಅಂದ್ರೆ ಧೈರ್ಯ, ಧೈರ್ಯ ಅಂದ್ರೆ ಶೂರತ್ವ, ಪರಾಕ್ರಮ. ಇದು ಕೂಡ ಒಂದು ಸಂಪತ್ತು. ಇದು ದೈಹಿಕ ಸಂಪತ್ತು. ಇದು ಸಾಧನೆಯಿಂದ ಗಳಿಸ್ಕೊಳ್ತಕ್ಕಂಥದ್ದು. ಪರಾಕ್ರಮ ಅನ್ನುವಂಥದ್ದು ಅಂಗ ಸಾಧನೆಯಿಂದ, ಕರಾಟೆ, ಜಿಮ್, ಜಾಗಿಂಗ್ ಏನಾದರೂ ಮಾಡಿ ಒಟ್ಟಾರೆ ಒಂದಲ್ಲ ಒಂದು ರೂಪದಲ್ಲಿ ವ್ಯಾಯಾಮವನ್ನು ಮಾಡಬೇಕು, ಪ್ರತಿಯೊಬ್ಬರು ಮಾಡಬೇಕು. ಸ್ವಾಧೀನತಾ ಚ ಪುಂಸ ಐಶ್ವರ್ಯಂ ವಿನಾಪ್ಯರ್ಥೈಹಿ. ಈ 6 ಹಣವಲ್ಲದ ಐಶ್ವರ್ಯಗಳು. ನೆನಪುಳಿತಾವಲ್ಲ? ಸುಮ್ಮನೆ ಹಂಗೆ ಒಂದ್ಸಾರಿ ರಿಪೀಟ್ ಮಾಡಿ ನೋಡೋಣ. ಮೊದಲನೇದು ಆರೋಗ್ಯ. ಮೊದಲನೇದು ಆರೋಗ್ಯ. ಎರಡನೇದು ಯಾವುದು? ವಿದ್ವತ್ತು, ಜ್ಞಾನ. ಮೊದಲನೇದು ಆರೋಗ್ಯ, ಎರಡನೇದು ವಿದ್ವತ್, ಮೂರನೇದು ಸಜ್ಜನರ ಸಂಘ, ಸಜ್ಜನರ ಮಿತ್ರತ್ವ. ಬರೀ ಸಂಘ ಅಲ್ಲ, ಮಿತ್ರತ್ವ, ಮೈತ್ರಿ, ಸಜ್ಜನ ಮೈತ್ರಿ. ನಾಲ್ಕನೇದು ಶ್ರೇಷ್ಠಳಾದ ತಾಯಿ, ಸಂಸ್ಕಾರಯುತಳಾದ ತಾಯಿ. ನಮ್ಮ ತಾಯಿ ಅಂದರೆ ಎಲ್ರಿಗೂ ಶ್ರೇಷ್ಠರೇ, ಅದರಲ್ಲಿ ಸಂಸ್ಕಾರಯುತಳಾದಂತಹ, ಆರೋಗ್ಯವಂತಳಾದಂತಹ, ಆಧ್ಯಾತ್ಮ ಜೀವಿಯಾದಂತಹ ತಾಯಿ ಸಿಕ್ಕರೆ ಅದೊಂದು ಸೌಭಾಗ್ಯ, ಅದೊಂದು ಸಂಪತ್ತು. ಇದು 4ನೆಯ ಸಂಪತ್ತು. 5ನೇ ಸಂಪತ್ತು ಯಾವುದು? ಸ್ವಾತಂತ್ರ್ಯ. 5ನೇದು ಯಾವುದು? ಸ್ವಾತಂತ್ರ್ಯ. 6ನೇದು ಪರಾಕ್ರಮ, ಶಕ್ತಿ, ಧೈರ್ಯ, ದೈಹಿಕ ಶಕ್ತಿ. ಈ 6 ಸಂಪತ್ತನ್ನು ಗಳಿಸೋದು, 6 ಸಂಪತ್ತನ್ನು ಗಳಿಸೋದು ಇವು ಹಣವಲ್ಲದ ಸಂಪತ್ತು. ಗೊತ್ತಾಯ್ತಲ್ವಾ? ಆದ್ರಿಂದ ನಾವಿಲ್ಲಿ ತಿಳ್ಕೊಳ್ಳೋಣ, ಸಂಪತ್ತನ್ನು ಗಳಿಸಬೇಕು, ಇಂತಹ ಸಂಪತ್ತನ್ನು ಗಳಿಸಬೇಕು. ಹಣವ ಗಳಿಸಬೇಕೆಂಥದ್ದು ಅದು ಪರರ ಕಣ್ಣಿಗೆ ಕಾಣಿಸಲಾರದಂತಹದ್ದು, ಯಾರು ಕಿತ್ಕೊಳ್ಳಕ್ ಬರಲಾರದಂತಹ ಸಂಪತ್ತು. 6 ಸಂಪತ್ತುಗಳು